ನನ್ನ ಹೆಸರು ಅಬ್ಬಿ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ನನಗೆ ಇಬ್ಬರು ಅಣ್ಣಂದಿರಿದ್ರು. ಅವರಿಬ್ಬರು ಮದುವೆ ಆಗಿತ್ತು ಮತ್ತು ಅವ್ರು ಒಳ್ಳೆ ಜಾಬಲ್ಲೂ ಇದ್ದರು. ನಾನು ಅಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ ಮತ್ತು ನನಗೂ ಜಾಬ್ ಸರಿಯಾಗಿ ಸಿಗ್ತಿರ್ಲಿಲ್ಲ. ನನ್ನ ಅಮ್ಮ ಯಾವಾಗಲೂ ಬೈಕೊಂಡಿರ್ತಿದ್ರು ಮತ್ತು ಹೇಳ್ತಿದ್ರು, ನಿನಗೆ ಯಾರು ಹುಡುಗಿ ಕೊಡ್ತಾರೆ ನಿನ್ನ ಮೂತಿಗೆ ಅಂತ. ಹಾಗೆ ತುಂಬ ಕಡೆ ನೋಡಿದರೆ ಆದರೆ ಹುಡುಗನಿಗೆ ಕೆಲಸ ಇಲ್ವಲ್ಲ ಅಂತ ಕ್ಯಾನ್ಸಲ್ ಆಗ್ತಾಯಿತ್ತು. ನಾನೇನು ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ನೋಡಲು ಸ್ವಲ್ಪ ಪರವಾಗಿಲ್ಲ ಅನಿಸ್ತಾಯಿತ್ತು. ಮತ್ತು ಅಮ್ಮ ನನ್ನನ್ನು ಕರ್ಕೊಂಡು ಹೋಗದೆ ಅಮ್ಮ ಮತ್ತು ಅತ್ತಿಗೆ ಹೋಗಿದ್ದರು. ನಾನು ಮೊದಲೇ ಹೇಳಿದ್ದೆ, ನನಗೆ ಹುಡುಗಿ ಬಡವರಾಗಿದ್ದು ಪರವಾಗಿಲ್ಲ, ನನಗೆ ದಪ್ಪ ಇರಬಾರ್ದು ಮತ್ತು ಕಪ್ಪಾಗಿರಬಾರ್ದು ಅಂತ ಹೇಳಿದ್ದೆ. ಹಾಗೆ ಅಮ್ಮ ಮತ್ತು ಅತ್ತಿಗೆ ಹೋಗಿ ನೋಡ್ಕೊಂಡು ಬಂದರು. ಅಮ್ಮ ಅಂತೂ ತುಂಬ ಖುಷಿಯಾಗಿದ್ದರು. ನಾನು ಕೇಳಿದೆ, ಹೋಗಿದ್ದು ಏನಾಯಿತು ಅಂತ. ಅದಕ್ಕೆ ಅಮ್ಮ, ಎಲ್ಲ ಸರಿಯಾಗಿತ್ತು ಮತ್ತು ಅವರಿಗೂ ನಿನ್ನ ಫೋಟೋ ನೋಡಿ ಇಷ್ಟ ಆಗಿದೆ ಮತ್ತು ಹುಡುಗಿ ಚೆನ್ನಾಗಿದ್ದಾಳೆ, ಅದು ಅಲ್ಲದೆ ಗೌರ್ಮೆಂಟ್ ಜಾಬಲ್ಲಿದ್ದಾಳೆ, ತಿಂಗಳಿಗೆ 30,000 ಸಂಬಳ ಇದೆ ಅಂತ. ನನಗೆ ಅಮ್ಮ ಹೇಳೋದು ಸರಿ ಅನಿಸ್ತಾ ಇರಲಿಲ್ಲ. ಅದಕ್ಕೆ ಅತ್ತಿಗೆ ಹತ್ರ ಕೇಳಿದೆ, ಅತ್ತಿಗೆ ಹುಡುಗಿ ಹೇಗಿದ್ದಾಳೆ, ದಪ್ಪ ಇಲ್ವಲ್ಲ ಅಂತ. ಆಗ ಅತ್ತಿಗೆ ಅಮ್ಮನ ಮುಖ ನೋಡಿದ್ರು. ಅಮ್ಮ ಕಣ್ಣಿನಲ್ಲಿ ಏನೋ ಸನ್ನೆ ಮಾಡಿದ್ರು. ಅತ್ತಿಗೆ ಅದನ್ನು ನೋಡಿ, ಇಲ್ಲ ಅಮ್ಮ ಹೇಳ್ದಂಗೆ ಇದ್ದಾಳೆ ಅಂತ ಹೇಳಿದ್ರು. ಹಾಗಾದರೆ ನನಗೆ ಆ ಹುಡುಗಿ ಫೋಟೋ ಕಳಿಸಿ ಅಂತ ಹೇಳಿದೆ. ಅದಕ್ಕೆ ನನಗೆ ಕಳಿಸೋಕ್ಕೆ ಹೇಳಿ, ನಾನು ನಿನಗೆ ಕಳಿಸ್ತೀನಿ ಅಂತ ಹೇಳಿದರು. ಮತ್ತು ನಾನು ಅಲ್ಲಿಂದ ಹೋದ ತಕ್ಷಣ ಅಮ್ಮ ಮತ್ತು ಅತ್ತಿಗೆ ಏನೋ ಗುಸು ಮಾತಾಡ್ತಾಯಿದ್ರು. ಮತ್ತು ರಾತ್ರಿ ಅತ್ತಿಗೆ ಫೋಟೋ ಕಳಿಸಿದ್ರು. ಹುಡುಗಿ ನೋಡಲು ತುಂಬ ಚೆನ್ನಾಗಿತ್ತು ಮತ್ತು ಅಷ್ಟು ದಪ್ಪ ಇರಲಿಲ್ಲ. ನನಗೆ ಆ ಫೋಟೋ ನೋಡಿ ಆ ಹುಡುಗಿ ಮೇಲೆ ಪ್ರೀತಿ ಹುಟ್ಟಿತ್ತು. ಮತ್ತು ಎಂಗೇಜ್ಮೆಂಟ್ ಏನೂ ಬೇಡ, ಡೈರೆಕ್ಟಾಗಿ ಮದುವೆ ಮಾಡೋದಾ ಅಂತ ಅಮ್ಮ ಹೇಳಿದರು. ಹಾಗೆ ಹುಡುಗಿ ಕಡೆಯವರು ಒಪ್ಕೊಂಡ್ರು. ಮತ್ತು ಮದುವೆಗೆ ಸ್ವಲ್ಪ ದಿನ ಅಂದಾಗ ಅತ್ತಿಗೆ ಹುಡುಗಿ ನಂಬರ್ ಕೊಟ್ಟರು. ಮತ್ತು ಆವತ್ತಿನಿಂದ ನಾವು ಮಾತಾಡ್ತಾ ಇದ್ವಿ. ಮತ್ತು ಅಮ್ಮ ವರದಕ್ಷಿಣೆ ಹೆಚ್ಚು ಕೇಳಿದರು. ಅವರು ಇದಕ್ಕೆ ಒಪ್ಕೊಂಡಿದ್ರು. ಹಾಗೆ ಮದುವೆ ದಿನ ಬಂತು. ನಾನು ಕಾತುರದಿಂದ ಕಾಯ್ತಾ ಇದ್ದೆ. ಹುಡುಗಿ ಬಂದಳು. ನನಗೆ ದೂರದಿಂದ ನಡ್ಕೊ ಬರಬೇಕಾದ್ರೇ ಈ ಹುಡುಗಿನ ಅಂತ ಅನಿಸ್ತಾ ಇತ್ತು. ಆ ಹುಡುಗಿ ಸಾಧಾರಣ ಕಲರ್ ಆಗಿದ್ಲು, ಆದರೆ ಇಷ್ಟು ದಪ್ಪ ಆಗಿದ್ಲು ಅಂದರೆ ನನ್ನ ಜೊತೆ ಅವಳು ನಡೆದ್ರೆ ಯಾವುದೋ ಅಂಟಿ ಜೊತೆ ಹೋದಂಗಿರುತ್ತೆ. ಮತ್ತು ಮುಖಕ್ಕೆ ಹೆಚ್ಚು ಮೇಕಪ್ ಮಾಡಿದ್ರು. ಇದರಿಂದ ತುಂಬ ಅಸಹ್ಯವಾಗಿ ಕಾಣ್ತಾ ಇದ್ಲು. ಮಂಟಪದಲ್ಲಿ ತುಂಬ ಜನ. ಮತ್ತು ನನಗೆ ಈ ಹುಡುಗಿ ನೋಡಿ ಎದ್ದು ಹೋಗ್ಬಿಡೋಣ, ಈ ಮದುವೆ ಬೇಡ ಅಂತ ಹೇಳಿ ಅಂದ್ಕೊಂಡೆ. ಆದರೆ ಜನಗಳನ್ನು ನೋಡಿ ಏನು ಮಾಡೋಕ್ಕಾಗದೆ ಸುಮ್ಮನೆ ಆದೆ. ಮತ್ತು ಇಷ್ಟ ಇಲ್ಲದಿದ್ದರೂ ಮದುವೆ ಆದೆ. ಮನೆಗೆ ಹೋದಾಗ ಅಮ್ಮ ತುಂಬ ಖುಷಿಯಿಂದ ಇದ್ದರು. ಅತ್ತಿಗೆ ಅವಳನ್ನು ನನ್ನ ರೂಮಲ್ಲಿ ಕೂರಿಸಿದ್ರು. ಮತ್ತು ಏಕೆಂದರೆ ಅವರಿಗೆ ಕೇಳಿದಷ್ಟು ವರದಕ್ಷಿಣೆ, ಅದ್ದೂರಿಯಾದ ಮದುವೆ, ಅದು ಅಲ್ಲದೆ ಹುಡುಗಿ ತುಂಬ ಚಿನ್ನ ಹಾಕ್ಕೊಂಡು ಬಂದಿರೋದು ಮತ್ತು ಜಾಬಲ್ಲಿ ಕೂಡ ಇದೆಯಂತೆ. ಆದರೆ ನಾನು ಕೋಪದಿಂದ ಅಲ್ಲೇ ಹಾಲ್ನಲ್ಲಿ ಕೂತಿದ್ದೆ ಮತ್ತು ಯೋಚನೆ ಮಾಡಿದೆ, ಅವ್ಳ ಫೋಟೋನ ಎಡಿಟ್ ಮಾಡಿ ನನಗೆ ಕಳಿಸಿರೋದು, ಹಾಗೆ ಅದರಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದದ್ದು. ಇದೆಲ್ಲ ಯಾರ ಕೆಲಸ ಗೊತ್ತಿಲ್ಲ. ಅಮ್ಮ ಎಲ್ಲರ ಹತ್ರ ಹೋಗಿ ಎಲ್ಲರೂ ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾಯಿದ್ರು. ಮತ್ತು ನನ್ನನ್ನು ನೋಡಿ, ನೀನೇನೋ ಮಾಡ್ತಾ ಇದೆಯಾ ಇಲ್ಲಿ, ಹೋಗಿ ಮಲ್ಕೋ, ಹುಡುಗಿ ಕಾಯ್ತಾ ಇರ್ತಾಳೆ, ಹೋಗು ಅಂತ ಹೇಳಿದ್ರು. ನಾನು ಹೇಳಿದೆ, ನಿನಗೆ ಮೊದಲೇ ಹೇಳಿಲ್ವಮ್ಮ ನನಗೆ ದಪ್ಪ ಆಗಿರೋ ಹುಡುಗಿ ಬೇಡ ಅಂತ. ಅದಕ್ಕೆ ಅಮ್ಮ ಹೇಳಿದರು, ಎಲ್ಲ ದಪ್ಪ ಇದ್ದಾಳೆ, ಅದು ಅವಳು ಗುಂಡು ಆಗಿರೋದು ಅಂತ. ಅದಕ್ಕೆ ನಾನು, ನಿನಗೆ ಕಣ್ಣು ಕಾಣಿಸಲ್ವಾ, ಆನೆ ಗಾತ್ರ ಇದ್ದಾಳೆ, ನಾನು ಅವಳ ಜೊತೆಗೆ ಎಲ್ಲಾದರೂ ಹೋದರೆ ಅಕ್ಕ ತಮ್ಮನ ಅಂತ ಕೇಳ್ತಾರೆ ಅಂತ. ಆಗ ಅಮ್ಮ, ನೋಡು ನಿನ್ನ ಮೂತಿಗೆ ಹುಡುಗಿ ಸಿಕ್ಕಿರೋದೇ ಹೆಚ್ಚು, ಅದು ಅಲ್ಲದೆ ಜಾಬ್ ಮಾಡಿರೋ ಹುಡುಗಿ, ಇನ್ನು ನಿನಗೆ ಎಲ್ಲಿಂದ ಸಿಗ್ತಾ ಇದ್ಲು, ಯಾವಾಗ ನೋಡಿದ್ರು ಕೆಲಸ ಇಲ್ಲ ಅಂತ ಬರ್ತಾ ಇರ್ತೀಯ, ಇನ್ನು ನಿನಗೆ ಯಾರು ಕೊಡ್ತಾರೆ ಹೆಣ್ಣನ್ನು ಅಂತ. ಅಷ್ಟರಲ್ಲಿ ಅಪ್ಪ ಬಂದರು. ಏನಾಯ್ತು ಅಂತ ಕೇಳಿದ್ರು. ಆಗ ಅಮ್ಮ ಎಲ್ಲ ಹೇಳಿದ್ರು. ಆಗ ಅಪ್ಪ ಹೇಳಿದರು, ನೋಡು ಈಗ ಆಗೋಗಿದೆ, ಮತ್ತು ಈ ಮಾನ ಮರ್ಯಾದೆ ಪ್ರಶ್ನೆ, ಏನಾದರೂ ನೀನು ಮಾಡಬಾರ್ದು ಮಾಡಿದೆ, ನಿನ್ನನ್ನು ಹೊಡೆದು ಈ ಮನೆಯಿಂದ ಹೊರಗಾಗ್ತೀನಿ ಅಷ್ಟೇ, ಹೋಗು ಮಲ್ಕೊ ಅಂತ ಹೇಳಿ ಕಳಿಸಿದ್ರು. ನಾನು ಅಪ್ಪನನ್ನು ಹೆದರ್ಕೊಂಡು ಹೋದೆ ಮತ್ತು ಅವಳ ಜೊತೆ ಹೇಳಿದೆ, ನನಗೆ ತುಂಬ ತಲೆನೋವು, ನಾನು ಮಲಗಬೇಕು ಅಂತ ಹೇಳಿ ವಾಶ್ರೂಮ್ಗೆ ಹೋದೆ. ಫ್ರೆಶ್ ಆಗಿ ಬಂದು ಸುಮ್ಮನೆ ಮಲಗಿಬಿಟ್ಟೆ. ಮತ್ತು ಅವಳು ವಾಶ್ರೂಮ್ಗೆ ಹೋಗಿರೋದೊಂದು ಗೊತ್ತು, ಮತ್ತು ಅವಳು ಯಾವಾಗ ಬಂದು ಯಾವಾಗ ಮಲ್ಕೊಂಡು ಗೊತ್ತಿಲ್ಲ. ಮತ್ತು ಬೆಳಗ್ಗೆ ಎದ್ದು ನೋಡ್ತೀನಿ 8 ಗಂಟೆ. ಅವಳನ್ನು ಎಬ್ಬಿಸಿ ಎದ್ದೋಳು, ಎಲ್ಲರೂ ಕಾಯ್ತಾ ಇರ್ತಾರೆ. ಮತ್ತು ಇಲ್ಲಿ ಏನಾಗಿದೆ ಅಂತ ಎಲ್ಲರ ಹತ್ರ ಕೇಳ್ತಾರೆ. ಆದರೆ ನೀನು ಇಲ್ಲಿನ ವಿಷಯ ಹೊರಗಡೆ ಹೇಳಬಾರ್ದು, ನಮ್ಮಲ್ಲೇ ಇರಬೇಕು. ಅವಳು ಅಂತ ಒಪ್ಕೊಂಡು ಮತ್ತು ಆಚೆ ಎಲ್ಲರೂ ನಾರ್ಮಲಾಗಿ ಇದ್ವಿ. ಹೀಗೆ 1 ವಾರ ಆಯಿತು. ಅವಳು ರಾತ್ರಿ ಅಚಾನಕ್ಕಾಗಿ ಎದ್ದು ಕೇಳಿದ್ಲು, ನಿಮಗೆ ಏನು ಪ್ರಾಬ್ಲಮ್ ಇದೆಯಾ ಅಂತ. ಅದಕ್ಕೆ ನಾನು, ನೀನೇ ನನ್ನ ಪ್ರಾಬ್ಲಮ್ ಅಂತ ಕೇಳಿದೆ. ಅದಕ್ಕೆ ಅವಳು ಏನಂತ ಕೇಳಿದ್ಲು. ನಾನು ಆಗಿನ ಫೋಟೋ ತೋರಿಸ್ದೆ ಮತ್ತು ಹೇಳಿದೆ, ನೀನು ಯಾಕೆ ನಿನ್ನ ಫೋಟೋ ಕಳಿಸು ಅಂದರೆ ಈ ಥರ ಎಡಿಟ್ ಮಾಡಿ ಕಳಿಸಿದ್ಯಾ, ಇದರಲ್ಲಿರೋ ಹಾಗೆ ಸ್ವಲ್ಪನಾದರೂ ಇದೆಯಾ ನೀನು, ಇದರಲ್ಲಿರೋ ಹುಡುಗಿ ಇಷ್ಟಪಟ್ಟಿದ್ದು ನಾನು, ನನಗೆ ಮೊದಲ ದಪ್ಪ ಆಗಿರೋ ಹುಡುಗಿರು ಅಂದರೆ ಆಗಲ್ಲ, ಇನ್ನು ನಿನ್ನನ್ನು ನನಗೆ ಎಲ್ಲರೂ ಸೇರಿ ಮೋಸ ಮಾಡಿ ಮದುವೆ ಮಾಡಿಸಿದ್ದು ಅಂತ ಹೇಳಿದೆ.
ಆಗ ಅವಳು, ಇಲ್ಲ ನಂದು ರಿಯಲ್ ಫೋಟೋ ಕಳಿಸಿದ್ದು, ನಿಮ್ಮ ಅತ್ತಿಗೆನೇ ಏನೋ ಮಾಡಿ ನಿಮಗೆ ಕಳಿಸಿರೋದು. ಮತ್ತು ನಾನು ನನ್ನ ಥರನೇ ಎಲ್ಲರಿಗೂ ತೋರಿಸಿದ್ದೀನಿ. ಈ ಥರ ಯಾರ ಜೊತೆನೂ ಮಾಡಿಲ್ಲ. ಮತ್ತು ನಿಮಗೆ ಇಷ್ಟ ಇಲ್ಲದೆ ಮದುವೆ ಆಗಿದ್ದರೆ ನೀವು ಫಸ್ಟ್ ನೈಟಲ್ಲೇ ಹೇಳಬೇಕಿತ್ತು. ನಾನು ಹೋಗಿ ನಿಮ್ಮ ತಾಯಿ ಜೊತೆ ಮಾತಾಡಿ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೆ. ಹೇಗೆ ಬಂದೆ ಹಾಗೆ ಹೋಗ್ತಿದ್ದೆ. ನೀವು 1 ವಾರ ಆದಮೇಲೆ ಹೇಳ್ತಾ ಇದ್ದೀರಿ. ಅದು ನಾನು ಕೇಳಿದ್ದಕ್ಕೆ. ಇನ್ನು ಎಲ್ಲರೂ ಅಂದ್ಕೋತಾರೆ ನಮ್ಮಿಬ್ಬರ ಮಧ್ಯೆ ಎಲ್ಲ ನಡೆದಿದೆ ಅಂತ. ಮತ್ತು ನನಗೆ ಹೀಗೆ ಗಂಡನ ಹಿಂಸೆಯನ್ನು ತಡ್ಕೊಂಡು ಹಳೆ ಕಾಲದ ಹುಡುಗಿ ಥರ ಜೀವನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಹೋಗ್ತೀನಿ, ಆದರೆ ಹಾಗೆ ಹೋಗಲ್ಲ. ನಾನು ತಂದಿದ್ದು ಮತ್ತು ನಮ್ಮ ಮನೆಯಿಂದ ಕೊಟ್ಟಿದ್ದು ಎಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ನನಗೆ ಭಯ ಆಯಿತು. ಅವಳು ಏನಾದರೂ ಹೋಗಿ ಜಗಳ ಮಾಡಿದ್ರೆ ಇನ್ನು ನಮ್ಮ ಅಪ್ಪ ಎಲ್ಲರ ಮುಂದೆ ಹೊಡೆದು ನನ್ನ ಹೊರಗೆ ಹಾಕ್ತಾರೆ. ಮೊದಲು ಒಳ್ಳೆ ಕೆಲಸ ಹುಡುಕಿ ಮತ್ತೆ ಅವಳನ್ನು ಹೊರಗಡೆ ಕಳಿಸ್ಬೇಕು, ಡೈವರ್ಸ್ ಕೊಟ್ಟು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಹಾಗೆ ಅವಳನ್ನು ಕೈ ಹಿಡಿದು ಹೇಳಿದೆ. ಮತ್ತು ಹೇಳಿದೆ, ನಾನು ಸರಿಯಾಗ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕು ಇದಕ್ಕೆಲ್ಲ ಅಂತ ಹೇಳಿದೆ. ಹಾಗೆ ಕನ್ವಿನ್ಸ್ ಮಾಡಿದೆ. ಅವಳು ಒಪ್ಕೊಂಡು ಮತ್ತೆ ಹೇಳಿದ್ಲು, ನನಗೆ ಹೆಚ್ಚು ದಿನ ಕಾಯೋಕ್ಕಾಗಲ್ಲ, ಏನೇ ಇದ್ದರೂ ಬೇಗ ಹೇಳಬೇಕು, ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಡಿಸಿಷನಿಂದ ಅಂತ ಹೇಳಿ ಹೊರಟೋದ್ಲು. ನಾನು ಮೊದಲೇ ನನ್ನ ಫ್ರೆಂಡ್ಗೆ ಹೇಳಿದ್ದೆ, ನಿಮ್ಮ ಕಂಪ್ನಿಯಲ್ಲೇ ನನಗೆ ಜಾಬ್ ಮಾಡಿಕೊಡು ಅಂತ. ಹಾಗೆ ಅವ್ನು ಮಾಡಿಕೊಟ್ಟ. ನನಗೆ ತುಂಬ ಖುಷಿಯಾಯಿತು. ಮತ್ತು ಅಂದ್ಕೊಂಡೆ ಇನ್ನು ಅವಳನ್ನು ತೆಗೆದು ಹಾಕಬೇಕು ಅಂತ. ನಾನು ಹೋಗಿ ಅಪ್ಪ ಅಮ್ಮನಿಗೆ ಹೇಳಿದೆ. ಅವರು ಹೇಳಿದರು, ನೋಡ್ದಾ ನಿನ್ನ ಜೀವನಕ್ಕೆ ಲಕ್ಷ್ಮಿ ಬಂದಿದ್ದಾಳೆ, ಹಾಗೆ ಅವಳು ಬಂದ ತಕ್ಷಣ ನಿನಗೆ ಕೆಲಸ ಸಿಕ್ಕಿರೋದು ಅಂತ. ನನಗೆ ಈ ಮಾತು ಕೇಳಿ ಮೂಡ್ ಆಫ್ ಆಯಿತು. ಆ ದಿನಗಳಲ್ಲೇ ಶಶಿ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣಾಪಾಯದಿಂದ ಪಾರಾಗಿದ್ದರು. ನಾನು ಶಶಿ ಹತ್ರ ಹೇಳಿದೆ, ಈಗ ನೀನು ಹೋಗ್ಬೋದು, ಡೈವರ್ಸ್ ಕೊಡ್ತೀನಿ ಅಂತ. ಅದಕ್ಕೆ ಅವಳು, ಇಲ್ಲ ಈಗ ನಾನು ಹೋಗಲ್ಲ, ಮೊದಲೇ ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ಅಪ್ಪನಿಗೆ ತಾಳಲಾರದ ವಿಷಯ ಹೇಳಬೇಡಿ ಅಂತ, ಅಟ್ಯಾಕ್ ಆಗ್ಬೋದು ಅಂತ. ಇನ್ನು ಇದನ್ನು ಅಪ್ಪ ಸಹಿಸಲ್ಲ, ಮಗಳು ಮದುವೆಯಾಗಿ 1 ತಿಂಗಳಲ್ಲೇ ಬಂದಿದ್ದಾಳೆ ಅಂದರೆ ಅಂತ ಹೇಳಿ ಅಳ್ತಾ ಇದ್ಲು. ಮತ್ತು ನಾನು ಕೇರ್ ಮಾಡೋಕ್ಕೂ ಹೋಗಲಿಲ್ಲ, ಸಮಾಧಾನ ಮಾಡೋಕ್ಕೂ ಹೋಗಲಿಲ್ಲ. ಹೋಗಿ ಕೆಲಸ ನೋಡಲಿ ಅಂತ ನಾನು ನನ್ನ ಪಾಡಿಗೆ ಇದ್ದೆ. ಹೀಗೆ ಆಫೀಸಲ್ಲೇ ಕೆಲಸ ಮಾಡಬೇಕಾದ್ರೆ ನನಗೆ ಒಬ್ಬ ಹುಡುಗಿ ಪರಿಚಯ ಆದಳು. ಮತ್ತು ಅವಳು ನೋಡಲು ತುಂಬ ಚೆನ್ನಾಗಿದ್ಲು. ಹಾಗೆ ನಾನು ಅವಳಿಗೆ ಪ್ರಪೋಸ್ ಮಾಡಿದೆ. ಅವಳಿಗೆ ಹೇಳಿರಲಿಲ್ಲ ನನಗೆ ಮದುವೆ ಆಗಿದೆ ಅಂತ. ಮತ್ತು ನಾನು ರಾತ್ರಿಡೀ ಮಾತಾಡೋದು ಮತ್ತು ಸುತ್ತಾಡೋದು ಮಾಡ್ತಾಯಿದ್ದೆ. ನಾನು ಶಶಿ ಮುಂದೆನೇ ಮಾತಾಡ್ತಿದ್ದೆ. ಅವಳು ಸ್ವಲ್ಪ ದಿನ ಸುಮ್ಮನೆ ಇದ್ಲು. ಮತ್ತು ಹೇಳಿದ್ಲು, ನೀವು ಮಾಡೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳಿ ಅಳ್ತಾ ಇದ್ಲು. ನಾನು ಕೇರೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಶಶಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಸ್ವಲ್ಪ ಮನೆ ಖರ್ಚನ್ನು ನೋಡ್ಕೋತಿದ್ಲು. ನನಗೆ ನನ್ನದೇ ಆದ ಜಾಲಿ ಇತ್ತು. ನನ್ನ ಹಣ ಎಲ್ಲ ಅಲ್ಲಿಗೆ ಖಾಲಿ ಆಗ್ತಾ ಇತ್ತು. ನಮ್ಮ ಆಫೀಸಲ್ಲಿ ಎಲ್ಲರೂ ನಮ್ಮಿಬ್ಬರ ಲವ್ ನೋಡಿ, ಓ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೋಡಿ ಚೆನ್ನಾಗಿದೆ ಅಂತ ಹೇಳಿ ಹೀಯಾಳಿಸಿದ್ರು. ಮತ್ತು ಅವಳ ಫ್ರೆಂಡ್ ಅವಳ ಜೊತೆ ಹೇಳ್ತಾ ಇದ್ದರು, ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ, ನೀನು ನೋಡಿ ಹೇಗಿದ್ದೀಯಾ, ಮತ್ತು ಅವನನ್ನು ನೋಡು ಅಂತ ನನ್ನ ಮುಂದೆನೇ ಹೇಳ್ತಾ ಇದ್ರು. ಮತ್ತು ನಾನು ಹೇಳಿದೆ, ನಿನ್ನ ಫ್ರೆಂಡ್ ಮಾತು ನನಗೆ ಸ್ವಲ್ಪನೂ ಹಿಡಿಸಲ್ಲ ಅಂತ. ಹೀಗೆ ಹೇಳಿದ ತಕ್ಷಣ ಅವಳು ಏನು ಹೇಳಿದ್ಲು, ಇರೋದನ್ನೇ ಹೇಳಿರೋದು, ಮತ್ತು ನಾನೇ ಪ್ರೀತಿಯಲ್ಲಿ ಅಂದಾಗಿ ನಿಮ್ಮನ್ನು ಲವ್ ಮಾಡಿರೋದು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ಲು. ಹೀಗೆ ಒಂದಿನ ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಆಕ್ಸಿಡೆಂಟ್ ಆಗಿ ನನ್ನ ಕಾಲಿಗೆ ಬಲವಾದ ಪೆಟ್ಟು ಬಿತ್ತು. ಮತ್ತು ನನಗೆ ಎಚ್ಚರನೇ ಇರಲಿಲ್ಲ. ಎಚ್ಚರ ಆದಾಗ ನನ್ನ ಕಾಲು ಕಟ್ಟಾಗಿತ್ತು. ಮುಂದೆ ದೀಪ ಇದ್ಲು. ನನ್ನನ್ನು ನೋಡಿ ಓಡಿ ಬಂದು ಮತ್ತೆ ಹೇಳಿದ್ರು, ನಾನು ನಿಮ್ಮ ಮನೆಗೆ ಫೋನ್ ಮಾಡಿದ್ದೀನಿ, ಎಲ್ಲ ಹೇಳಿದ್ದೀನಿ, ಅವ್ರು ಬರ್ತಾ ಇದ್ದಾರೆ, ಮತ್ತು ನನ್ನನ್ನು ನೀವು ಮರೆತುಬಿಡಿ. ಮೊದಲೇ ನನಗೂ ನಿನಗೂ ಜೋಡಿನೇ ಇಲ್ಲ, ಮತ್ತು ಈಗ ಕಾಲಿಲ್ಲ, ಇನ್ನು ಮುಂದೆ ನಿನ್ನ ಜೊತೆ ಹೇಗೆ ಜೀವಿಸೋದು, ನಾನು ಹೋಗ್ತೀನಿ, ಇನ್ನು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದ್ಲು. ನಾನು ಎಷ್ಟೇ ಗೋಗರದಲ್ಲಿ ನಿಲ್ಲಲೇ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಮನೆಯಿಂದ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಶಶಿನೂ ಬಂದಿದ್ಲು. ಎಲ್ಲರೂ ತುಂಬ ಅಳ್ತಾಯಿದ್ರು. ಮತ್ತು ಮನೆಗೆ ಕರ್ಕೊಂಡೋಗಿ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಶಶಿ ಲೈಫಲ್ಲಿ ಇನ್ಸೂರೆನ್ಸ್ ಮಾಡಿಸಿದ್ಲು. ಆದ್ದರಿಂದ ನನ್ನ ಕಾಲಿನ ಚಿಕಿತ್ಸೆ ಮಾಡಿಸಿ ಕೃತಕ ಕಾಲು ಮಡಗಿಸಿದ್ಲು. ಮತ್ತು ನನ್ನನ್ನು ಆ ದಿನಗಳಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ಳು. ನಾನು ಅವಳ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದೆ. ಮತ್ತು ಅವಳು ಒಪ್ಕೊಂಡ್ಳು. ಮತ್ತು ನಮಗೆ 2 ಗಂಡು ಮಕ್ಕಳು ಆದರು. ನಾನು ಶಶಿ ಕೊರತೆಯನ್ನು ನೋಡ್ತಾ ಇದ್ದೆ. ಆದರೆ ನನ್ನರಲ್ಲೂ ಅವಳಿಗಿಂತ ಹೆಚ್ಚು ಕೊರತೆ ಇದೆ ಅಂತ ಯೋಚನೆನೇ ಮಾಡಲಿಲ್ಲ. ಚೆಂದ ಅಂದ ನೋಡಿ ಹೆಣ್ಣನ್ನು ಇಷ್ಟಪಡಬಾರ್ದು, ಅವ್ರ ಗುಣ ಒಳ್ಳೆ ಮನಸ್ಸನ್ನು ಕಂಡು ಇಷ್ಟಪಡಬೇಕಂತ ಶಶಿನ ನೋಡಿ ನಾನು ಕಲ್ತ್ಕೊಂಡೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.